Good morning, friends. Today we shall discuss few definitions under Section 2 of GST Act 2017. In the last one of my videos, we had discussed two important definitions, that is address of delivery and address of record. Today let us take another two definitions of GST under GST. So the first thing which we'll be discussing today is adjudicating authority. The GST Act gives the definition of adjudicating authority. It says any authority appointed or authorized to pass any order or decision under this Act but does not include the Central Board of Excise and Customs, the Revisional Authority, the Authority for Advance Ruling, the Appellate Authority for Advance Ruling, the Appellate Authority and the Appellate Tribunal. So this definitions, instead of saying who is the adjudicating authority, it more concentrates on who is not the adjudicating authority under GST. So GST Act ಏನಿದೆ ಅಡ್ಜುಡಿಕೇಟಿಂಗ್ ಅಥಾರಿಟಿಯ ಡೆಫಿನೇಷನನ್ನು ಕೊಡುತ್ತೆ. ಆ ಡೆಫಿನೇಷನನ್ನು ನಾವು ನೋಡಿದಾಗ ಯಾರು ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂದರೆ ಏನಾದರೂ ವ್ಯತ್ಯಾಸ ಬಂದಾಗ ನಾವು ಯಾರ ಹತ್ರ ಹೋಗಬೇಕು ಅನ್ನೋದ್ರ ಬಗ್ಗೆ ಈ ಸೆಕ್ಷನ್ ಹೇಳುತ್ತೆ. ಯಾರು ಅಥಾರಿಟಿ ಅನ್ನೋದಕ್ಕಿಂತ ಯಾರು GSTಯಲ್ಲಿ ಅಥಾರಿಟಿ ಇಲ್ಲ ಅಂತ ಹೇಳೋದು ಈ ಸೆಕ್ಷನಲ್ಲಿ ನಾವು ಕಾಣ್ಬೋದು. ಸೊ ಇವರನ್ನು ಹೊರತುಪಡಿಸಿ ಎನಿಬಡಿ ಹೂ ಈಸ್ ಅಪಾಯಿಂಟೆಡ್ ಆರ್ ಅಥರೈಸ್ಡ್ ಟು ಗಿವ್ ಡಿಸಿಷನ್ ಆರ್ ಆರ್ಡರ್, ಏನು ಇವರು ಕೆಲವೊಂದು ಅಥಾರಿಟಿಗಳ ಸ್ಪೆಸಿಫೈ ಮಾಡಿದ್ದಾರೆ, ಅವರನ್ನು ಹೊರತುಪಡಿಸಿ ಯಾರೇ ಅಪಾಯಿಂಟ್ ಆಗಿರಲಿ, ಅಥರೈಸ್ಡ್ ಆಗಿರಲಿ, ಅಥಾರಿಟಿ ಕೊಟ್ಟಿರಲಿ, GST ಒಳಗಡೆ ಆರ್ಡರ್ ಅಥವಾ ಡಿಸಿಷನ್ ಮಾಡೋ ಅಧಿಕಾರ ಕೊಟ್ಟಿರ್ತಾರೆ, ಅವರು ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾರ್ಯಾರು ಅಲ್ಲ ಅನ್ನೋದು ತುಂಬ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಸೊ ದ ಫಾಲೋಯಿಂಗ್ authorities who are included in this definition is the Central Board of Excise and Customs. Central Board of Excise and Customs ಏನಿದೆ ಅವರಿಗೆ GST ಒಳಗಡೆ ಯಾವುದೇ ಕೇಸ್ಗಳು ಬಂದಾಗ ಅಡ್ಜುಡಿಕೇಟ್ ಮಾಡೋ ಅಧಿಕಾರ ಇಲ್ಲ. ಹಾಗೆ ರಿವಿಷನಲ್ ಅಥಾರಿಟಿಗೂ ಇಲ್ಲ. ಅಥಾರಿಟಿ ಫಾರ್ ಅಡ್ವಾನ್ಸ್ ರೂಲಿಂಗ್, ಅಪೆಲೆಟ್ ಅಥಾರಿಟಿ ಫಾರ್ ಅಡ್ವಾನ್ಸ್ ರೂಲಿಂಗ್, ಅಪೆಲೆಟ್ ಅಥಾರಿಟಿ, ಅಪೆಲೆಟ್ ಟ್ರಿಬ್ಯುನಲ್, ಇವ್ರು ಯಾರಿಗೂ ಅಡ್ಜುಡಿಕೇಟ್ ಮಾಡೋ ಅಥಾರಿಟಿ ಇಲ್ಲ GSTಯಲ್ಲಿ ಅಂತ ಕೊಟ್ಟಿದ್ದಾರೆ. ಇವರನ್ನು ಹೊರತುಪಡಿಸಿ ಯಾರು ಅಪಾಯಿಂಟ್ ಮಾಡ್ತಾರೆ, ಅಥಾರಿಟಿ ಇದೆ ಅಂತ ಹೇಳ್ತಾರೆ, ಅವರಿಗಷ್ಟೇ GST ಒಳಗಡೆ ಒಂದು ಆರ್ಡ್ರನ್ನು ಪಾಸ್ ಮಾಡೋದಕ್ಕೆ ಅಥವಾ ಡಿಸಿಷನನ್ನು ತಗೊಳ್ಳೋದಕ್ಕೆ ಅಧಿಕಾರ ಇರುತ್ತೆ. ಆದರೆ ಒಂದು ನಾವೇನು ತಿಳ್ಕೋಬೇಕು ಅಂತಂದರೆ, ಈ ರಿವಿಷನಲ್ ಅಥಾರಿಟಿ ಅಥವಾ ಅಪೆಲೆಟ್ ಅಥಾರಿಟಿ ಅಥವಾ ಅಪೆಲೆಟ್ ಟ್ರಿಬ್ಯುನಲ್ ಇವರಿಗೆ ಕೆಲವೊಂದು ಅಧಿಕಾರಗಳಿದೆ. ಆದರೆ ಆ ಅಧಿಕಾರ ಡೈರೆಕ್ಟಾಗಿ ಬರಲ್ಲ. ಯಾವಾಗ ರಿವಿಷನ್ ಹಾಕೋದಿದೆ, ಅಪೀಲ್ ಮಾಡೋದಿದೆ, ಆವಾಗ ಮಾತ್ರ ಈ ಮೂರು ಜನರಿಗೆ ಅಥಾರಿಟಿ ಬರುತ್ತೆ. ಅಂದರೆ ಈಗ ಇವರು ಯಾರಿಗೆ ಅಥಾರಿಟಿ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಅವರಿಂದ ಅವರೇನಾದರೂ ಆರ್ಡರ್ ಪಾಸ್ ಮಾಡಿರಬೇಕು, ಡಿಸಿಷನ್ ಕೊಟ್ಟಿರಬೇಕು. ಆ ಡಿಸಿಷನ್ನಿಗೆ ನಮಗೆ ಒಪ್ಪಿಗೆ ಇಲ್ಲ ಅಂದಾಗ ನಾವು ಅದನ್ನು ಚಾಲೆಂಜ್ ಮಾಡ್ಬೋದು. ಸೊ ನಾವು ಚಾಲೆಂಜ್ ಎಲ್ಲಿ ಮಾಡ್ತೀವಿ, ಅದು ರಿವಿಷನಲ್ ಅಥಾರಿಟಿ, ಅಪೆಲೆಟ್ ಅಥಾರಿಟಿ ಅಥವಾ ಅಪೆಲೆಟ್ ಟ್ರಿಬ್ಯುನಲ್. ಈ ಥರ ಅಥಾರಿಟಿ ಮುಖಾಂತರ ಬಂದಾಗ RA, AA ಮತ್ತು AT ಅಂದರೆ ರಿವಿಷನಲ್ ಅಥಾರಿಟಿ, ಅಪೆಲೆಟ್ ಅಥಾರಿಟಿ ಮತ್ತು ಅಪೆಲೆಟ್ ಟ್ರಿಬ್ಯುನಲ್ಗೆ ಆವಾಗ ಆರ್ಡರ್ ಅಥವಾ ಡಿಸಿಷನ್ ತಗೊಳ್ಳೋ ಅಧಿಕಾರ ಬರುತ್ತೆ. ಡೈರೆಕ್ಟಾಗಿ ಕೇಸನ್ನೇ ತಗೊಳ್ಳೋದಕ್ಕೆ ಅಧಿಕಾರ ಇಲ್ಲಿ ಇರೋದಿಲ್ಲ. ಸೊ ಫಸ್ಟ್ ವೆದರ್ ದಿ ಕನ್ಸ್ಯೂಮರ್ ಆರ್ ದ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ಎನಿ ಕಂಪ್ಲೇಂಟ್, ಏನೇ ಕಂಪ್ಲೇಂಟ್ ಬಂದ್ರೂ ಮೊದಲು
GST ಒಳಗಡೆ ಯಾರಿಗೆ ಆ ಅಥಾರಿಟಿ ಕೊಟ್ಟಿದ್ದಾರೆ, ಯಾರಿಗೆ ಅಪಾಯಿಂಟ್ ಮಾಡಿದ್ದಾರೆ ಅವ್ರ ಹತ್ರನೇ ಹೋಗಬೇಕು. ಅವ್ರು ಏನು ಆರ್ಡರ್ ಕೊಡ್ತಾರೆ ಅದು ನಮ್ಗೆ ಒಪ್ಪಿಗೆ ಇಲ್ಲ ಅಂತ ಅಂದಾಗ ಅವಾಗಷ್ಟೇ ನಾವು ಅಪೀಲ್ ಮಾಡೋದಕ್ಕೆ, ಆ ಆರ್ಡರ್ ನಮಗೆ ಬೇಡ, ಸರಿ ಇಲ್ಲ ಅಂತ ಅನ್ನೋದಕ್ಕೆ ಮಾತ್ರ ರಿವಿಷನಲ್ ಅಥಾರಿಟಿ, ಅಪೆಲೆಟ್ ಅಥಾರಿಟಿ ಅಥವಾ ಅಪೆಲೆಟ್ ಟ್ರಿಬ್ಯುನಲ್ಗೆ ಹೋಗ್ಬೋದು. ಅಪೀಲ್ ಅಥವಾ ರಿವಿಷನಿಗೆ ಹೋಗ್ಬೋದು. ಡೈರೆಕ್ಟಾಗಿ ಕಂಪ್ಲೇಂಟ್ ತೊಗೊಂಡೆ ಫಸ್ಟ್ಗೆ ಅಲ್ಲಿ ಹೋಗೋದಕ್ಕೆ ಬರಲ್ಲ. ಓಕೆ, ಸೊ ಇಫ್ ದೇರ್ ಈಸ್ ಎನಿ ಕಂಪ್ಲೇಂಟ್, ಇಫ್ ದೇರ್ ಈಸ್ ಎನಿ ಕೇಸ್ ಟು ಬಿ ಲಾಸ್ಟ್, then it should be to the adjudicating authority who is appointed or authorized under GST. ಸೊ ಯಾರ್ಯಾರಿಗೆ ಅಧಿಕಾರ ಇಲ್ಲ ಅನ್ನೋದು ಕೊಟ್ಟು ಬಿಟ್ಟಿದ್ದಾರೆ ಅವರು ಸ್ಪಷ್ಟವಾಗಿ. ಸೊ ಇದರಲ್ಲೂ ಕೂಡ 3 ಜನರಿಗೆ ಅಪೀಲ್ ಆದಾಗ ಅಥವಾ ರಿವಿಷನಿಗೆ ಪೆಟಿಷನ್ ಹಾಕಿದಾಗ ಅವಾಗ ಅವರಿಗೆ ಆರ್ಡರ್ ಪಾಸ್ ಮಾಡೋ ಅಧಿಕಾರ ಇರುತ್ತೆ. ಡೈರೆಕ್ಟಾಗಿ ಅವ್ರ ಹತ್ರನೇ ಹೋಗಿ ನಾವು ಕಂಪ್ಲೇಂಟನ್ನು ಫೈಲ್ ಮಾಡೋದಕ್ಕೆ ಬರಲ್ಲ. So this is the definition given by GST for adjudicating authority. Now let us take the next definition, that is agent. So who is an agent? Agent ಅಂದರೆ ಯಾರು ಅನ್ನೋ ಡೆಫಿನೇಷನ್ GSTಯಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. So just let me read out. Agent means a person including a factor, broker, commission agent, arhashia, del credere agent, an auctioneer or any other mercantile agent by whatever name called, who carries on the business of supply or receipt of goods or services or both on behalf of another. ಸೊ ಈ ಡೆಫಿನೇಷನನ್ನು ನಾವು ನೋಡಿದಾಗ ಏಜೆಂಟ್ ಅಂದರೆ ಯಾರು, ಸೊ ಇಲ್ಲಿ ಏಜೆಂಟ್ ಯಾರ್ಯಾರು ಅನ್ನೋದನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಫ್ಯಾಕ್ಟರ್ ಇರ್ಬೋದು, ಬ್ರೋಕರ್ ಇರ್ಬೋದು, ಕಮಿಷನ್ ಏಜೆಂಟ್ ಇರ್ಬೋದು, ಅಹರ್ಷಿಯಾ ಇರ್ಬೋದು, ಡೆಲ್ ಕ್ರೆಡರೆ ಏಜೆಂಟ್ ಇರ್ಬೋದು, ಆಕ್ಷನೇರ್ ಇರ್ಬೋದು, ಅಥವಾ ಯಾವುದೇ ಒಂದು ಏಜೆಂಟ್ ಇರ್ಬೋದು. ಏನೇ ಹೆಸರಿರಲಿ, ಮುಖ್ಯವಾಗಿರೋದು ಏನು ಅಂತಂದರೆ ಇನ್ನೊಬ್ಬ ವ್ಯಕ್ತಿಯ ಪರವಾಗಿ ಅವನು ಗೂಡ್ಸ್ ಮತ್ತು ಸರ್ವಿಸಸನ್ನು ಸಪ್ಲೈ ಆದರೂ ಇರಬೇಕು ಅಥವಾ ಅದನ್ನು ಇಸ್ಕೊಂಡಾದರೂ ಇರಬೇಕು. ರಿಸಿಪ್ಟ್, ಸಪ್ಲೈ ಆರ್ ರಿಸಿಪ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಆನ್ ಬಿಹಾಫ್ ಆಫ್ ಅನದರ್. ತನ್ನ ಸ್ವಂತಕ್ಕಲ್ಲ, ತನ್ನ ಪರವಾಗಿ ಅಲ್ಲ, ಇನ್ನೊಬ್ಬರ ಪರವಾಗಿ ನಾವು ರಿಪ್ರೆಸೆಂಟ್ ಮಾಡಿದಾಗ ಅವ್ರಿಗೆ ನಾವು ಏಜೆಂಟ್ ಅಂತ ಕರಿತೀವಿ. ಸೊ ಹೂ ಈಸ್ ಅ ಫ್ಯಾಕ್ಟರ್ ಅನ್ನೋದು ನೋಡೋಣ. ವಿ ನೋ ದೀಸ್ ಟರ್ಮ್ಸ್ ಬಟ್ ಯೆಟ್ ವಿಲ್ ಜಸ್ಟ್ ಹ್ಯಾವ್ ಅ ಗ್ಲಾನ್ಸ್. ಫ್ಯಾಕ್ಟರ್ ಅಂದರೆ ಯಾರು? ಸೊ ಅ ಫ್ಯಾಕ್ಟರ್ ಈಸ್ ಅನ್ ಇಂಟರ್ಮೀಡಿಯರಿ ಏಜೆಂಟ್ ಹೂ ಪ್ರೊವೈಡ್ಸ್ ಕ್ಯಾಶ್ ಆರ್ ಫೈನಾನ್ಸಿಂಗ್ ಟು ಕಂಪನೀಸ್ by purchasing their accounts receivables. A factor is essentially a funding source that agrees to pay the company the value of an invoice less a discount for commission and fees. ಸೊ ಫ್ಯಾಕ್ಟರ್ ಯಾರು ಅಂತಂದರೆ, ಈಗ ಒಂದು ಬಿಸ್ನೆಸ್ ಇದೆ ಅಂತಂದರೆ ನಾವು ಬಿಸ್ನೆಸ್ಸನ್ನು ಎಲ್ಲನೂ ಕ್ಯಾಶ್ ಬೇಸಿಸ್ ಮೇಲೆ ಮಾಡಲ್ಲ, ಕ್ರೆಡಿಟ್ ಬೇಸಿಸಲ್ಲೂ ಮಾಡ್ತೀವಿ. ಕ್ರೆಡಿಟ್ ಬೇಸಿಸಲ್ಲಿ ಮಾಡಿದಾಗ ನಾವು ಏನನ್ನು ಐಡೆಂಟಿಫೈ ಮಾಡ್ತೀವಿ? ಡೆಟಾರ್ಸ್ ಅಂತ ಐಡೆಂಟಿಫೈ ಮಾಡ್ತೀವಿ. ಸೊ ಈ ಡೆಟಾರ್ಸಿಗೆ ನಾವು ಟೈಮ್ ಕೊಟ್ಟಿರ್ತೀವಿ, ಮೇ ಬಿ 1 month, 2 months, 3 months ಪೇಮೆಂಟ್ ಮಾಡೋದಕ್ಕೆ. ಸೊ ಈ ಪೇಮೆಂಟ್ ಮಾಡೋ ಕೆಲಸನ ನಾವು ಇನ್ನೊಬ್ಬರಿಗೆ ವಹಿಸ್ಬೋದು. ಬಿಸ್ನೆಸ್ ಕ್ಯಾನ್ ಗಿವ್ ದಿಸ್ ವರ್ಕ್. ಸೊ ಯಾರು ನಮ್ಮ ಪರವಾಗಿ ಹೋಗಿ ನಮ್ಮ ಡೆಟರ್ಸ್ ಕಡೆಯಿಂದ ಡ್ಯೂ ಡೇಟ್ ಬಂದಾಗ ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ನಮಗೆ ಕೊಡ್ತಾರೋ, ಈ ಕೆಲಸ ಮಾಡೋದಕ್ಕೆ ಅಫ್ಕೋರ್ಸ್ ಅವರು ಕಮಿಷನ್ ತೊಗೊತಾರೆ. ಸೊ ನಮಗೇನು ಅಮೌಂಟ್ ಕೊಡ್ತಾರೆ, ದೇ ವಿಲ್ ಡಿಡಕ್ಟ್ ದೇರ್ ಕಮಿಷನ್. ಸೊ ಈ ಕೆಲಸ ಮಾಡೋರಿಗೆ ನಾವು ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಅ ಫ್ಯಾಕ್ಟರ್ ಈಸ್ ಆಲ್ಸೋ ಆ್ಯನ್ ಏಜೆಂಟ್. ಸೊ ನಮ್ಮ ಪರವಾಗಿ ಡೆಟರ್ಸ್ ಕಡೆಯಿಂದ ಹೋಗಿ ಕಲೆಕ್ಷನ್ ಮಾಡಿ ನಮಗೆ ಕೊಡೋರಿಗೆ ನಾವು ಫ್ಯಾಕ್ಟರ್ ಅಂತ ಕರಿತೀವಿ. ಈ ಫ್ಯಾಕ್ಟರನ್ನು ನಾವು ಏಜೆಂಟ್ ಅಂತ ಇಲ್ಲಿ ಪರಿಗಣಿಸ್ತೀವಿ. ದೆನ್ ಬ್ರೋಕರ್. So a broker is a person or firm who arranges transactions between a buyer and a seller for a commission when the deal is executed. So broker, common ಆಗಿ ನಮಗೆ ಗೊತ್ತಿದೆ, a broker means a person who brings together the buyer and the seller.
ಬಾಯರ್ ಮತ್ತು ಸೆಲ್ಲರನ್ನು ಒಂದು ಕಡೆ ಕೂಡಿಸಿ ಅವರಿಬ್ಬರದಲ್ಲಿ ಎಕ್ಸ್ಚೇಂಜ್ ಅಥವಾ ಬಾಯಿಂಗ್ ಸೆಲ್ಲಿಂಗ್ ಏನು ಆ್ಯಕ್ಟಿವಿಟಿ ಇದೆ ಅದನ್ನು ಅರೇಂಜ್ ಮಾಡಿ ಕೊಡ್ತಾನೆ. ಸೊ ಬಾಯರ್ಗೆ ಸೆಲ್ಲರ್ ಗೊತ್ತಿಲ್ಲ, ಸೆಲ್ಲರಿಗೆ ಬಾಯರ್ ಗೊತ್ತಿಲ್ಲ ಅಂದಾಗ ಅವ್ರ ಏಜೆಂಟನ್ನು ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಅಂದರೆ ಯಾರು ಬಾಯರ್ ಇದ್ದರೆ ನೋಡ್ಕೊಂಬ ಅಂತ ಸೆಲ್ಲರ್ ಹೇಳಿರ್ತಾನೆ, ಯಾರು ಸೆಲ್ಲರ್ ಇದ್ದರೆ ನೋಡು ಅಂತ ಹೇಳಿ ಬಾಯರ್ ಹೇಳಿರ್ತಾನೆ. ಸೊ ಇವನ ಕೆಲಸ ಏನು, ಸೆಲ್ಲರ್ ಮತ್ತು ಬಾಯರನ್ನು ಕಾಂಟ್ಯಾಕ್ಟ್ ಮಾಡಿಸಿ ಅವ್ರ ನಡುವೆ ಟ್ರಾನ್ಸಾಕ್ಷನ್ಸನ್ನು ಮಾಡೋದು. ಈ ಕೆಲಸ ಮಾಡೋದಕ್ಕೆ ಅವನು ಕಮಿಷನನ್ನು ತೊಗೊತಾನೆ. ಸೊ ಅ ಬ್ರೋಕರ್ ಹೂ ಆಲ್ಸೋ ಆ್ಯಕ್ಟ್ಸ್ ಆಸ್ ಅ ಸೆಲ್ಲರ್ ಆರ್ ಅ ಬಾಯರ್ ಬಿಕಮ್ಸ್ ಅ ಪ್ರಿನ್ಸಿಪಾಲ್ ಪಾರ್ಟಿ ಟು ದ ಡೀಲ್. ಸೊ ಇಲ್ಲಿ ಇವನೇನು ಮಾಡ್ತಾನೆ, ಈ ಕೆಲಸಕ್ಕೆ ಕಮಿಷನ್ ಅನ್ನೋದು ಚಾರ್ಜ್ ಮಾಡ್ತಾನೆ. ಸೊ ಹೀ ಆ್ಯಕ್ಟ್ಸ್ ಆ್ಯಸ್ ಅ ಸೆಲ್ಲರ್ ಕಡೆಯಿಂದನೂ ಇರ್ಬೋದು, ಬಯರ್ ಕಡೆಯಿಂದನೂ ಇರ್ಬೋದು. ಸೊ ಹೀ ಕ್ಯಾನ್ ಬಿ ದಿ ಪ್ರಿನ್ಸಿಪಲ್ ಪಾರ್ಟಿ ಟು ದ ಡೀಲ್. ನಾವು ಕಮಿಂಗ್ ಟು ದ ನೆಕ್ಸ್ಟ್, ಕಮಿಷನ್ ಏಜೆಂಟ್. ಸೊ ಹೆಸರೇ ಹೇಳುತ್ತೆ, ಇವನು ಹೆಲ್ಪ್ ಮಾಡ್ತಾನೆ, ಕೆಲಸ ಮಾಡ್ತಾನೆ, ಕಮಿಷನ್ ತೊಗೊತಾನೆ. ಕಮಿಷನ್ ಏಜೆಂಟ್, an agent entrusted with the possession of goods to be sold in the agent's name. He is a commission agent. ಏಜೆಂಟ್ ಏನು ಮಾಡ್ತಾನೆ, ಯೂಶ್ವಲಿ ಇನ್ನೊಬ್ಬರ ಪರವಾಗಿ ಗೂಡ್ಸನ್ನು ಬಾಯಿಂಗ್ ಆರ್ ಸೆಲ್ಲಿಂಗ್ ಪ್ರೊಸೆಸ್ಸಲ್ಲಿ ತೊಡಗಿಸ್ಕೊತಾನೆ. ಆದರೆ ಕಮಿಷನ್ ಏಜೆಂಟ್ ಏನಿದ್ದಾನೆ ತನ್ನ ಹೆಸರಲ್ಲೇ ಡೀಲನ್ನು ಮಾಡ್ತಾನೆ. ಸೊ ಇನ್ಸ್ಟೆಡ್ ಆಫ್ ರಿಪ್ರೆಸೆಂಟಿಂಗ್ ದಿ ಪ್ರಿನ್ಸಿಪಾಲ್ ಪರವಾಗಿ ಈ ಏಜೆಂಟ್ ಕೆಲಸ ಮಾಡೋದು. ಸೊ ಪ್ರಿನ್ಸಿಪಲ್ ಹೆಸರು ಹೇಳಿನೇ ಈ ಏಜೆಂಟ್ ಬಾಯಿಂಗ್ ಅಥವಾ ಸೆಲ್ಲಿಂಗ್ ಪ್ರೊಸೆಸ್ಸಲ್ಲಿ ತೊಡಗಿಸ್ಕೊತಾನೆ. ಆದರೆ ಕಮಿಷನ್ ಏಜೆಂಟ್ ಏನಿದ್ದಾನೆ ತನ್ನ ಹೆಸರಲ್ಲೇ ಡೀಲನ್ನು ಮುಗಿಸ್ಕೊತಾನೆ. ಸೊ ಪೊಸಿಷನ್ ಅವನ ಕಡೆನೇ ಇರುತ್ತೆ, ಅವನ ಕಡೆನೇ ಗೂಡ್ಸ್ಗಳನ್ನು ಕೊಟ್ಟುಬಿಟ್ಟಿರ್ತಾರೆ. ಅದನ್ನು ತಂದೆ ಅಂತ ತಿಳ್ಕೊಂಡು ಅವನು ಬಂದು ಮಾರ್ತಾನೆ ಅಥವಾ ಬಯರ್ ಪರವಾಗಿ ಪರ್ಚೇಸ್ ಮಾಡ್ಕೊತಾನೆ. ಸೊ ಹೀ ಸೆಲ್ಸ್ ದಿ ಗೂಡ್ಸ್ ಫಾರ್ ಅ ಕಮಿಷನ್ ವಿಚ್ ಇಸ್ ಬಿಲಾಂಗಿಂಗ್ ಟು ಅದರ್ಸ್. ಬೇರೆಯವರ ಹೆಸರಲ್ಲಿರೋ ಗೂಡ್ಸನ್ನು ತನ್ನ ಪೊಸಿಷನಿಗೆ ತಗೊಂಡು ಕಮಿಷನ್ ಸಲುವಾಗಿ ಇನ್ನೊಬ್ಬರಿಗೆ ಮಾರ್ತಾನೆ. ದೆನ್ ಅರ್ಹಶಿಯ. So Arhashya in general and taken into GST Act, it means agent for carrying out task of selling of goods on behalf of principal for a brokerage or commission. So Arhashya ಏನಿದೆ, it is an old word, ಮುಂಚೆ ಯೂಸ್ ಆಗ್ತಾ ಇರೋದು. ಹಿಯರ್ ಆಲ್ಸೋ ಇಟ್ ಮೀನ್ಸ್ ಅನ್ ಏಜೆಂಟ್, ಬೇರೆಯವರು ಇನ್ನೊಬ್ಬರ ಪರವಾಗಿ ಕಮಿಷನ್ ಅಥವಾ ಬ್ರೋಕರೇಜ್ ಸಲುವಾಗಿ he sells the goods on behalf of principal to others. Okay, then we have del credere agent. So ಈ ಫ್ಯಾಕ್ಟ್ರಿ ಕೆಲಸ ಏನು, ಈ ಡೆಟರ್ಸ್ಗಳೇನಿದ್ದಾರೆ ಡೆಟರ್ಸ್ಗಳಿಂದ ಕಲೆಕ್ಷನ್ ಮಾಡ್ಕೊಂಡು ಬಂದು ಕೊಡೋದು. ಸೊ ಈ ಕಮಿಷನ್ ಏಜೆಂಟ್ಗಳು ಕೂಡ ಈ ಕೆಲಸನ ಮಾಡ್ತಾರೆ. ಅಂದರೆ ಡೆಟರ್ಸ್ಗಳನ್ನು ಕಲೆಕ್ಷನ್ ಮಾಡ್ಕೊಂಡು ಬಂದು ಕೊಡೋದು, ಆ ಕೊಟ್ಟಿದ್ದಕ್ಕೆ ಅವರು ಫೀಸ್ ಅಂತ ಹೇಳಿ ಕಮಿಷನನ್ನು ಚಾರ್ಜ್ ಮಾಡ್ತಾರೆ. ಸೊ ಇಲ್ಲೇ ಒಂದು ಪ್ರಕಾರ ಏನು ಅಂತಂದರೆ ಡೆಲ್ ಕ್ರೆಡರೆ ಏಜೆಂಟ್ ಅಂತ ಹೇಳಿ. ಯೂಶ್ವಲಿ ಏನಾಗುತ್ತೆ, ಕಲೆಕ್ಷನ್ ಪ್ರೊಸೆಸ್ಸಲ್ಲಿ ಎಲ್ಲರೂ ಆ ಡೇಟಿಗೆ ಪೇ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಕೆಲವರು ಕೊಡ್ತಾರೆ, ಕೆಲವರು ಕೊಡಲ್ಲ. ನಾರ್ಮಲ್ ಪ್ರೊಸೀಜರಲ್ಲಿ ಏನಾಗುತ್ತೆ, ಯಾರು ಕೊಡಲ್ವೋ ನೋಡಪ್ಪ ಅವರು ಕೊಟ್ಟಿಲ್ಲ, ಸೊ ಅದನ್ನು ನಂಗೆ ನೀನೇ ಕೊಡು ಅಂತ ಹೇಳಿ ಫ್ಯಾಕ್ಟರ್ ರಿಟರ್ನ್ ಬಂದು ಮೇನ್ ಕ್ಲೈಂಟ್ ಹತ್ರ ಕೇಳ್ಕೊತಾನೆ. ಸೊ ಜಸ್ಟ್ ಐ ವಿಲ್ ಟೆಲ್ ಯು ಅನ್ ಎಕ್ಸಾಂಪಲ್. ಎ ಅನ್ನೋ ಒಂದು ಫರ್ಮು ಬಿ ಅನ್ನೋನಿಗೆ ಏಜೆಂಟ್ ಅಂತ ಹೇಳಿ ಅಪಾಯಿಂಟ್ ಮಾಡ್ಕೊತಾರೆ. ಏಜೆಂಟ್ ಕೆಲಸ ಏನು, ಬೇರೆ ಡೆಟರ್ಸ್ ಕಡೆಯಿಂದ ದುಡ್ಡನ್ನು ಕಲೆಕ್ಟ್ ಮಾಡಿ ಡ್ಯೂ ಡೇಟ್ ಬಂದಾಗ ಕಲೆಕ್ಟ್ ಮಾಡಿ ತಂದು ಕೊಡೋದು. ಈ ಕೆಲಸಕ್ಕೆ ಅವನಿಗೆ ಕಮಿಷನ್ ಸಿಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಆ ಡ್ಯೂ ಡೇಟ್ ದಿನ ಕೊಡ್ಬೋದು ಅಥವಾ ಕೊಡಲಿಕ್ಕಿಲ್ಲ. ಸೊ ಏಜೆಂಟ್ ಕೆಲಸ ಏನು, ಏಜೆಂಟ್ ಏನು ಮಾಡ್ತಾರೆ, ಇಲ್ಲಿ ಫ್ಯಾಕ್ಟ್ರಿ ಮೊದಲು ಏನು ಮಾಡ್ತಾನೆ, ಆ ಅಮೌಂಟ್ ಎಷ್ಟಿದೆ ಅಲ್ಲ ಕೊಡೋದು, ಅದು ಮೊದಲೇ ಕೊಟ್ಟುಬಿಡ್ತಾನೆ. ಕೊಟ್ಟುಬಿಟ್ಟು ಆಮೇಲೆ ಡ್ಯೂ ಡೇಟಿಗೆ ತಾನು ಕಲೆಕ್ಟ್ ಮಾಡಿಕೊಂಡು ತಾನು ಇಟ್ಕೊತಾನೆ ಅದನ್ನು. ಬಿ ಈಗೇನು ಫ್ಯಾಕ್ಟ್ರಿ ಇದ್ದಾನೆ ಮೊದಲೇ ಅದು ಟೋಟಲ್ ಡೆಟರ್ಸ್ ಎಷ್ಟು ಕಲೆಕ್ಷನ್ ಇದೆ ಅದು ನಾನು ಕಲೆಕ್ಟ್ ಮಾಡ್ಕೊತೀನಿ, ನಿಮ್ಮ ದುಡ್ಡು ತೊಗೊಳ್ಳಿ ಅಂತ ಎಗೆ ಕೊಟ್ಟು ಸರಿಸ್ಬಿಡ್ತಾನೆ. ಡ್ಯೂ ಡೇಟ್ ಬಂದಾಗ ಬಿ ಡೆಟರ್ಸ್ಗಳ ಕಡೆ ಹೋಗಿ ದುಡ್ಡು ಇಸ್ಕೊಂಡು ತಾನು ಇಟ್ಕೊತಾನೆ.
ಇಲ್ಲಿ ಆ ಡ್ಯೂ ಡೇಟ್ ದಿನ ಎಲ್ಲ ಡೆಟರ್ಸ್ ಪೇಮೆಂಟ್ ಮಾಡಲಿಕ್ಕಿಲ್ಲ. ಸೊ ಆವಾಗ ಇಲ್ಲಿ 2 ಆಪ್ಷನ್ ಬರುತ್ತೆ. ಒಂದು, ಅವ್ರು ಕೊಡಲಿಲ್ಲ ಅಂತಂದರೆ ಇವನು ರಿಟರ್ನ್ ಎಗೆ ಬಂದು ಇಂಥವ್ರು ಕೊಟ್ಟಿಲ್ಲ, ಈಗ ನಂಗೆ ಆ ದುಡ್ಡು ನೀನು ಕೊಡು ಅಂತ ಹೇಳಿ ಬಿ ಎಗೆ ಕೇಳ್ಬೋದು. ಇನ್ನೊಂದೇನು ಅಂತಂದರೆ ಆ ರಿಸ್ಕು ಅವನೇ ತೊಗೋಬೇಕಾಗುತ್ತೆ. ಅಂದರೆ ಇವನು ದುಡ್ಡು ಕೊಟ್ಟು ಎಗೆ ಬಿಟ್ಟುಬಿಟ್ಟಿದ್ದಾನೆ, ದುಡ್ಡು ಎ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ. ಈಗ ಬಿ ಕಲೆಕ್ಷನ್ ಮಾಡೋಕ್ಕೆ ಹೋದಾಗ ಕೆಲವರು ಕೊಡಲಿಕ್ಕಿಲ್ಲ. ಯಾರು ಕೊಡೋದಿಲ್ವೋ ಆ ರಿಸ್ಕ್ ಬಿ ಮೇಲೇ ಬೀಳತ್ತೆ. ಯಾವಾಗ ಈ ರಿಸ್ಕ್ ಅವ್ನು ತನ್ನ ಮೇಲೇ ತೊಗೊತಾನೆ ಅದಕ್ಕೆ ಅವನು ಎಕ್ಸ್ಟ್ರಾ ಕಮಿಷನ್ ಚಾರ್ಜ್ ಮಾಡ್ತಾನೆ. ಯಾಕಂದರೆ ಬ್ಯಾಡ್ ಡೆಟ್ಸ್ ರಿಸ್ಕ್ ಅವನು ತೊಗೊತಾ ಇದ್ದಾನೆ. ಬ್ಯಾಡ್ ಡೆಟ್ಸ್ ಅಂತ ಕರಿತೀವಿ ನಾವು ಅದಕ್ಕೆ. ಯಾರು ನಮ್ಮ ಡೆಟರ್ಸ್ ನಮ್ಗೆ ಪೇ ಮಾಡಲ್ಲ, ಕೈ ಎತ್ತುತ್ತಾರೋ, ದೇ ಆರ್ ಕಾಲ್ಡ್ ಆ್ಯಸ್ ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ ರಿಸ್ಕ್ ತೊಗೊಳ್ಬೋದು. 2 ಸಿಚುಯೇಷನ್ಸ್. ಒಂದು, ಆ ರಿಸ್ಕನ್ನು ತೊಗೋಬೋದು, ಇಲ್ಲ ಆ ರಿಸ್ಕ್ ನನಗೆ ಬೇಡ, ಅವ್ರು ಯಾರು ಪೇ ಮಾಡಲಿಲ್ಲ ಅಂತಂದರೆ ಅದನ್ನು ಅವರು ಉಲ್ಟಾ ಕ್ಲೈಂಟ್ ಹತ್ರನೇ ಬಂದು ಇಸ್ಕೋಬೋದು. ಸೊ ಯಾವಾಗ ಆ ರಿಸ್ಕ್ ಫ್ಯಾಕ್ಟ್ರ್ ತನ್ನ ಮೇಲೇ ತೊಗೊತಾನೆ, ದೆನ್ ಹಿ ವಿಲ್ ಬಿ ಚಾರ್ಜಿಂಗ್ ಆ್ಯನ್ ಎಕ್ಸ್ಟ್ರಾ ಕಮಿಷನ್ ಅಂತ ಚಾರ್ಜ್ ಮಾಡ್ತಾನೆ. ದ್ಯಾಟ್ ಎಕ್ಸ್ಟ್ರಾ ಕಮಿಷನ್ ಈಸ್ ಡೆಲ್ ಕ್ರೆಡರೆ ಕಮಿಷನ್. ಸೊ ಅಂಥ ಏಜೆಂಟಿಗೆ ಡೆಲ್ ಕ್ರೆಡರೆ ಏಜೆಂಟ್ ಅಂತ ಕರಿತೀವಿ. ಸೊ ಯಾವಾಗ ರಿಸ್ಕ್ ತೊಗೊಳ್ಳೋದಿಲ್ಲ, ದೆನ್ ಹಿ ವಿಲ್ ಬಿ ಲೈಕ್ ಅ ನಾರ್ಮಲ್ ಏಜೆಂಟ್ ಆರ್ ಅ ಫ್ಯಾಕ್ಟರ್. ಸೊ ಡೆಲ್ ಕ್ರೆಡರೆ ಏಜೆಂಟ್ ಅಂತ ಅಂದ ತಕ್ಷಣವೇ ನಾವು ತಿಳ್ಕೊಬೇಕಂತ ಏನು ಅಂತಂದರೆ, ಬ್ಯಾಡ್ ಡೆಟ್ಸ್ ರಿಸ್ಕ್ ಅವನು ತಾನೇ ತೊಗೊಂಡಿದ್ದಾನೆ ಅಂತ. ಅಂದರೆ ಇನ್ ಕೇಸ್ ನಾಳೆ ಯಾವ್ದಾದ್ರು ಡೆಟರ್ ಪೇ ಮಾಡಲಿಲ್ಲ ಅಂತಂದರೆ ಆ ರಿಸ್ಕ್ ಕ್ಲೈಂಟ್ ಮೇಲೆ ಹಾಕಕ್ಕೆ ಬರಲ್ಲ. ಹಿ ಹ್ಯಾಸ್ ಟು ಟೇಕ್ ಇಟ್ ಆನ್ ಹಿಮ್ಸೆಲ್ಫ್. ಯಾಕಂದರೆ ಅದಕ್ಕೆ ಅವನು ಎಕ್ಸ್ಟ್ರಾ ಕಮಿಷನ್ ತೊಗೊಂಡ್ಬಿಟ್ಟಿರ್ತಾನೆ ಕ್ಲೈಂಟ್ ಕಡೆಯಿಂದ. ಓಕೆ, ಸೊ ದಿಸ್ ಇಸ್ ಡೆಲ್ ಕ್ರೆಡರೆ ಏಜೆಂಟ್. ಸೊ ಆಫ್ಟರ್ ಡೆಲ್ ಕ್ರೆಡರೆ ಏಜೆಂಟ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಆ್ಯನ್ ಆಕ್ಷನಿಯರ್. ಆಕ್ಷನ್ ನಮಗೆಲ್ಲರಿಗೂ ಗೊತ್ತು. ಆಕ್ಷನ್ ಕಾಮನ್ ಲ್ಯಾಂಗ್ವೇಜಲ್ಲಿ ಹರಾಜು ಅಂತ ಹೇಳ್ತೀವಿ. ಸೊ ಅದನ್ನು ಹಾಕೋ ವ್ಯಕ್ತಿಗೆ ಆಕ್ಷನೇರ್ ಅಂತ ಕರಿತೀವಿ. ಆ್ಯನ್ ಆಕ್ಷನೇರ್ ಇಸ್ ಅ ಪರ್ಸನ್ ಹೂ ಮ್ಯಾನೇಜಸ್ ಅನ್ ಆಕ್ಷನ್ ಆರ್ ಅ ಪಬ್ಲಿಕ್ ಸೇಲ್ at which people can bid on items. So normal I will tell you, especially ಈ ಗಣಪತಿ ಇದಕ್ಕೆಲ್ಲ ಆದಾಗ ನೋಡಿ 10 ದಿನ 11 ದಿನ ಏನು ಕೂಡಿಸ್ತಾರೆ, ದೆನ್ ದೇ ವಿಲ್ ಸ್ಟಾರ್ಟ್ ಸವಾಲ್ ಹಾಕ್ತಾರೆ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ನಡೆಸ್ಕೊಡ್ತಾನೆ. ಸೊ ಇಲ್ಲೂ ಕೂಡ ಒಂದು ಪಬ್ಲಿಕ್ ಸೇಲ್ ಅನ್ನು ನಡೆಸ್ಕೊಡುವಂಥ ವ್ಯಕ್ತಿಗೆ ನಾವು ಆಕ್ಷನರ್ ಅಂತೀವಿ. ಮಿಕ್ಕಿದ್ದವರೆಲ್ಲರೂ ಅವರು ತಮ್ಮ ಬಿಡ್ ಹೇಳ್ತಿರ್ತಾರೆ. ಒಬ್ಬರು 10,000 ಅಂದರೆ ಇನ್ನೊಬ್ಬರು 11,000, ಈ ಥರ ಬಿಡ್ಡಿಂಗ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನು ನಡೆಸ್ಕೊಡೋನಿಗೆ ನಾವು ಆಕ್ಷನಿಯರ್ ಅಂತ ಕರಿತೀವಿ. ಸೊ it's the job of an auctioneer to organize the goods for sale at an auction as well as to oversee the bidding, often encouraging bidders to compete with each other to drive the price up. ಇವನ ಕೆಲಸ ಏನು ಅಂತಂದರೆ ಈ ಆಕ್ಷನನ್ನು ಅರೇಂಜ್ ಮಾಡಿ ಅಲ್ಲಿ ಭಾಗವಹಿಸಿದವರಿಗೆ ಬಿಡ್ಡರ್ಸ್ ಏನಿದ್ದಾರೆ ಅವರಿಗೆ ಎನ್ಕರೇಜ್ ಮಾಡಿ ಇನ್ನೂ ಸ್ವಲ್ಪ ಬಿಡ್ಡಿಂಗ್ ಮಾಡ್ತಾ ಹೋಗಲಿ, ಜಾಸ್ತಿ ಮಾಡ್ತಾ ಹೋಗಲಿ ಅಂತ ಎನ್ಕರೇಜ್ ಮಾಡೋ ಕೆಲಸನೇ ಈ ಆಕ್ಷನೇರ್ದು ಆಗಿರುತ್ತೆ. ಈವನ್ ಅವನು ಏನು ಮಾಡ್ತಾನೆ, ಇನ್ನೊಬ್ಬರ ಪರವಾಗಿ ಇದನ್ನು ನಡೆಸ್ತಿರ್ತಾನೆ. ಸೊ ಹಾಗಾಗಿ ಅವನಿಗೂ ಕೂಡ ನಾವು ಏಜೆಂಟ್ ಅಂತಲೇ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಇವನಿಗೆ ಬಿಟ್ಟು ಎನಿ ಅದರ್ ಏಜೆಂಟ್, ಮರ್ಕಂಟೈಲ್ ಏಜೆಂಟ್, ಕಮರ್ಷಿಯಲ್ ಏಜೆಂಟ್ ಅಂತ ನಾವೇನು ಕರಿತೀವಿ. ಅಂದರೆ ಈ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಪ್ರೊಸೆಸ್ಸಲ್ಲಿ ಇನ್ನೊಬ್ಬರ ಪರವಾಗಿ ಮಾಡೋರಿಗೂ ಕೂಡ ನಾವು ಈ ಏಜೆಂಟ್ ಡೆಫಿನೇಷನಲ್ಲಿ ಇನ್ಕ್ಲೂಡ್ ಮಾಡ್ಕೊತೀವಿ. ಸೊ ಓನ್ಲಿ ಥಿಂಗ್ ಇಸ್ ದ್ಯಾಟ್ ಕಂಡೀಷನ್ ಏನು ಅಂತಂದರೆ ಹಿ ಹ್ಯಾಸ್ ಟು ಸಪ್ಲೈ ಆರ್ ರಿಸೀವ್ ದಿ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಆನ್ ಬಿಹಾಫ್ ಆಫ್ ಅನದರ್ ಪರ್ಸನ್. ಇವನು ಏನು ಮಾಡ್ತಾಯಿದ್ರು ಅದು ಇನ್ನೊಬ್ಬರ ಪರವಾಗಿ ಮಾಡ್ತಾ ಇದ್ದಾನೆ ಅಂತಂದರೆ he will be considered as agent under GST. So in this we understood the definition of adjudicating authority and agent. So in the next session we will take up some other definitions. Thank you.